ಆತ್ಮೀಯ ಪಾಲಕರೇ ಮತ್ತು ತರಬೇತಿದಾರರೇ ಮತ್ತು ಶಿಕ್ಷಣ ಪ್ರೇಮಿಗಳೇ, ನಮ್ಮ ಗುಡ್ದೂರಿನಲ್ಲಿ ಇರ್ತಾ ಇರುವಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಪ್ರತಿ ವರ್ಷವೂ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ನಡೆಸ್ತಾ ಇದ್ದೇವೆ. ಅದೇ ತರನು ಕೂಡ ಮಸ್ಕಿ ತಾಲೂಕಿನ ಗುಡ್ದೂರಿನಲ್ಲಿ ಇರ್ತಾ ಇರುವಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಈ ವರ್ಷದ ಅಂದ್ರೆ 2026ರ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನ ನಡೆಸ್ತಾ ಇದ್ದೀವಿ. ಹಾಗಾದ್ರೆ ಈ ಚಾಲೆಂಜ್ ನವೋದಯ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯು ಯಾವಾಗ ನಡೀತಾ ಇದೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗುತ್ತೆ. ಮಸ್ಕಿ ತಾಲೂಕಿನ ಗುಡ್ದೂರಿನಲ್ಲಿರುವಂತಹ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯ ನಡೆಯುವ ದಿನಾಂಕ 8/3/2026 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ಈ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಪರೀಕ್ಷೆ ನಡೆಯುವ ದಿನಾಂಕ 8/3/2026 ರವಿವಾರ ಬೆಳಗ್ಗೆ 10 ಗಂಟೆಗೆ. ಹಾಗಾದ್ರೆ ಈ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಇದೆ ಅಲ್ವಾ, ಈ ಪರೀಕ್ಷೆಯ ನಡೆಯುವ ಸ್ಥಳ ಯಾವುದು, ಎಲ್ಲಿ ನಡೀತಾ ಇದೆ ಅಂತ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಇದೆಯಲ್ಲ, ಇದು ನಡೆಯುವಂತ ಸ್ಥಳ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು, ಮಸ್ಕಿ ತಾಲೂಕು, ಜಿಲ್ಲೆ ರಾಯಚೂರು. ಇಲ್ಲಿ ಈ ಒಂದು ನಾವು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನ ಯಾವ ವಿದ್ಯಾರ್ಥಿಗಳು ಬರೀಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಪರೀಕ್ಷೆಯನ್ನ 3ನೇ ತರಗತಿ ಪಾಸ್ ಆಗಿ 4ನೇ ತರಗತಿ ಬರ್ತಾ ಇರುವಂತ ವಿದ್ಯಾರ್ಥಿಗಳು ಬರೀಬಹುದು. 4ನೇ ತರಗತಿ ಇದ್ದು ಪಾಸ್ ಆಗಿ 5ನೇ ತರಗತಿ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಈ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನ ಬರಲಿಕ್ಕೆ ಅವಕಾಶ ಇರುತ್ತೆ. ಈ ಒಂದು ಪರೀಕ್ಷೆಯನ್ನ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತೀವಿ. 3 ಮತ್ತು 4ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನ ಬರಲಿಕ್ಕೆ ಅವಕಾಶ ಕಲ್ಪಿಸ್ತಾ ಇದೆ. ಹಾಗಾದ್ರೆ ನಿಮ್ಮ ಊರಿನಲ್ಲಿ, ನಿಮ್ಮ ಓಣೆಯಲ್ಲಿ ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ ಅಥವಾ ನಿಮ್ಮ ಸಂಬಂಧಿಕರ ಮಕ್ಕಳು ಏನಾದರೂ 3 ಮತ್ತು 4ನೇ ತರಗತಿ ಓದ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳನ್ನ ಈ ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಕಳಿಸಿಕೊಡಿ. ಹಾಗಾದ್ರೆ ಈ ಚಾಲೆಂಜ್ ಅವಾರ್ಡ್ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಯಾವ ವಿಷಯಗಳ ಮೇಲೆ ಇದನ್ನ ಪ್ರಶ್ನೆ ಪತ್ರಿಕೆ ರಚನೆ ಆಗಿರ್ತಾ ಇದೆ ಅನ್ನೋದು ನಾವು ತಿಳಿದುಕೊಳ್ಳೋಣ. ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡ ವಿಷಯಗಳ ಮೇಲೆ ನೀವು ಪ್ರಶ್ನೆ ಕೊಡ್ತಾ ಇದ್ದೀವಿ, 15 ಅಂಕದ ಪ್ರಶ್ನೆ. ಅದೇ ತರ ಇಂಗ್ಲಿಷ್ ವಿಷಯದ ಮೇಲೆ 10 ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀವಿ. ಗಣಿತ ವಿಷಯದ ಮೇಲೆ 15 ಪ್ರಶ್ನೆ ಕೊಡ್ತಾ ಇದ್ದೀವಿ. ಸಾಮಾನ್ಯ ಜ್ಞಾನ ಮತ್ತು ಐಕ್ಯೂದ ಮೇಲೆ 10 ಪ್ರಶ್ನೆ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಒಟ್ಟು ಪ್ರಶ್ನೆಗಳು 50, ಒಟ್ಟು ಅಂಕಗಳು 50. ವಿದ್ಯಾರ್ಥಿಗಳು ಪ್ರತಿ ಒಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಡೀತಾ ಇದೆಯಲ್ಲ, ಮಸ್ಕಿ ತಾಲೂಕಿನ ಗುಡ್ದೂರಿನಲ್ಲಿರುವಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸ್, ಅದರ ಸಿಲೆಬಸ್ ಕನ್ನಡ, ಇಂಗ್ಲಿಷು, ಗಣಿತ, ಸಾಮಾನ್ಯ ಜ್ಞಾನ ಮತ್ತು ಐಕ್ಯೂ. ಒಟ್ಟು ನಿಮಗೆ ಏನ್ ಮಾಡ್ತಿದ್ದೀವಿ, 51 ಪ್ರಶ್ನೆಯ ಪ್ರಶ್ನೆ ಪತ್ರಿಕೆಯನ್ನ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಂಗೆ ಈ ಪ್ರಶ್ನೆ ಪತ್ರಿಕೆ ರಚನೆ ಆಗಿರ್ತದೆ. ಹಾಗಾದ್ರೆ ಈ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ನಡೀತಿದಿಲ್ಲ, ಇದರಲ್ಲಿ ಇರ್ತಾ ಇರುವಂತಹ ಬಹುಮಾನಗಳನ್ನ ಏನ್ ಕೊಡ್ತಾ ಇದೆಯಪ್ಪ ಅಂದ್ರೆ, ಮೊದಲ ಬಹುಮಾನವನ್ನ 5,001 ರೂಪಾಯಿ ಕೊಡ್ತಾ ಇದೆ. 50 ಅಂಕದ ಹೆಚ್ಚು ಅಂಕ ಪಡೆದ ಮೊದಲ ಒಂದು ಸ್ಥಾನಕ್ಕೆ 5,001 ಬಹುಮಾನ ಇದೆ. ಎರಡನೇ ಬಹುಮಾನ 2,501 ಇದೆ. ಮೂರನೇ ಬಹುಮಾನ 2,001 ಇದೆ. ಹಾಗಾದ್ರೆ 4ನೇ ಬಹುಮಾನ 1,501 ಇದೆ. 5ನೇ ಬಹುಮಾನ 1,001. ಈ ಪರೀಕ್ಷೆಯಲ್ಲಿ, ಈ ಚಾಲೆಂಜ್ ಅವಾರ್ಡ್ ಪರೀಕ್ಷೆಗಳಲ್ಲಿ ಮೊದಲನೇ ರ್ಯಾಂಕು 5,001, ಎರಡನೇ ಬಹುಮಾನ 2,501,
ಮೂರನೇ ಬಹುಮಾನ 2001, ನಾಲ್ಕನೇ ಬಹುಮಾನ 1501, ಐದನೇ ಬಹುಮಾನ 1001. ಈ ಒಂದು ಬಹುಮಾನ ಕೊಡ್ತೇವೆ. ನೀವು ಪರೀಕ್ಷೆಯನ್ನ ಬರೆದ 1 ಗಂಟೆಯ ಒಳಗೆ ನಾವು ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದೇವೆ. ಎಲ್ಲ ಪಾರದರ್ಶಕತೆಯಿಂದಲೇ ನಿಮ್ಗೆ OMR ಇರ್ತವೆ, ಕ್ವಶನ್ ಪೇಪರ್ ಕೊಟ್ಟಿರ್ತೀವಿ. ಆದ್ದರಿಂದ ಪೇರೆಂಟ್ಸ್ ಕೂಡ ನೀವು ವೇಟ್ ಮಾಡುವಂಗಿಲ್ಲ. ಪರೀಕ್ಷೆ ನಡೆದ 1 ಅವರ್ದಲ್ಲಿ ನಿಮ್ಮ ಪಾಲಕರಿಗೂ ಮತ್ತು ಮಕ್ಕಳಿಗೂ ಊಟದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ. 1 ತಾಸು ಆದ ನಂತರವೇ ನಾವು ಫಲಿತಾಂಶವನ್ನು ಪ್ರಕಟಿಸಿ ವೇದಿಕೆ ಮೇಲೆ ನಿಮ್ಮ ಮಕ್ಕಳಿಗೆ ಈ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಬೇಗನೆ ಪಾಲಕರು ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಈ ಒಂದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ತಾಲೂಕು ಮಸ್ಕಿಯಲ್ಲಿ ನಡೀತಾ ಇರುವಂತಹ ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸಿ. ಹಾಗಾದ್ರೆ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಭಾಗವಹಿಸುವಂತ ವಿದ್ಯಾರ್ಥಿಗಳಿಗೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಏನು ಒಂದು ಸುವರ್ಣ ಅವಕಾಶ ಇದೆ ಅಂದ್ರೆ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ 20 ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುವುದು. 20 ವಿದ್ಯಾರ್ಥಿಗಳು, ಟಾಪರ್ಸ್ಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ 20 ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಉಚಿತವಾದ ಶಿಕ್ಷಣವನ್ನ ಕೊಡ್ತಾರೆ. ಆದರೆ ಊಟ ಮತ್ತು ವಸತಿ ವೆಚ್ಚವನ್ನ ನೀವು ಮಾತ್ರ ಭರಿಸಬೇಕಾಗುತ್ತೆ. ಊಟದ್ದು ಮತ್ತು ವಸತಿ ನೀವು ಕೊಟ್ಟರೆ ಸಾಕು, ಅವರು ಶಿಕ್ಷಣವನ್ನ ಉಚಿತ ಕೊಡ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಶಿಕ್ಷಣ ಪ್ರೇಮಿಗಳಲ್ಲಿ ವಿನಂತಿ ಮತ್ತು ಪಾಲಕರಲ್ಲಿ ವಿನಂತಿಸಿಕೊಡ್ತಾ ಇದ್ದೀನಿ, ಇಂಥ ಒಂದು ಸುವರ್ಣ ಅವಕಾಶ ಉಪಯೋಗಿಸಿಕೊಳ್ಳಿ. ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬಹುದು, ಒಳ್ಳೆ ಬುದ್ಧಿವಂತರನ್ನಾಗಿ ಮಾಡಬಹುದು. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪರೀಕ್ಷೆ ಭಯವನ್ನು ಹೋಗಲಾಡಲಿಕ್ಕೆ ಈ ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ಬಹಳ ಸಹಾಯ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನ ಬರೆದು ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಈ ಒಂದು ಫ್ರೀ ಕೋಚಿಂಗ್ ಸಿಗಲಿಕ್ಕೆ ನಮ್ಮ ಗುಡ್ದೂರಿನಲ್ಲಿರುವಂತಹ ಚಾಲೆಂಜ್ ಕೋಚಿಂಗ್ ಸೆಂಟರ್ ಪ್ರತಿ ವರ್ಷವೂ ಕೂಡ ಈ ಅವಕಾಶವನ್ನು ಕೊಡ್ತಾ ಇದೆ. ದಯವಿಟ್ಟು ಪಾಲಕರು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ಮಕ್ಕಳನ್ನ ಈ ಒಂದು ಉಚಿತವಾಗಿರುವಂತಹ ವಸತಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿಕೊಳ್ಳಿ ಅಂತ ಹೇಳುತ್ತಾ, ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನ ನಮ್ಮ ಗುಡ್ದೂರಿನಲ್ಲಿ ನಡೆಸುತ್ತಿರುವಂತಹ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಈ ಪರೀಕ್ಷೆಯನ್ನ 2026-27ನೇ ಸಾಲಿನ ನವೋದಯ, ಸೈನಿಕ, ಕಿತ್ತೂರು ತರಬೇತಿ ಪ್ರವೇಶಾತಿ ಪರೀಕ್ಷೆ ಎಂದು ನಾವು ಪರಿಗಣಿಸ್ತೇವೆ. ಅಂದ್ರೆ ನಿಮ್ಮ ಮಕ್ಕಳು 1 ವರ್ಷ ಪೂರ್ಣ ಪ್ರಮಾಣದ ನಮ್ಮಲ್ಲಿ ತರಬೇತಿಯನ್ನು ಪಡೆದುಕೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆ ಶಾಲೆ ಆಯ್ಕೆ ಆಗಲಿಕ್ಕೆ ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಹಾಗಾದ್ರೆ ದಯವಿಟ್ಟು ಪಾಲಕರು ಈ ಒಂದು ಅವಕಾಶವನ್ನು ನೀವು ಉಪಯೋಗಿಸಿಕೊಳ್ಳಿ ಅಂತ ಹೇಳುತ್ತಾ, ಈ ಒಂದು ಪರೀಕ್ಷೆಯನ್ನ ಉಪಯೋಗಿಸಿಕೊಳ್ಳಿ. ನಿಮ್ಮ ಊರಿನ, ನಿಮ್ಮ ಗ್ರಾಮದ, ನಿಮ್ಮ ಓಣಿಯ, ನಿಮ್ಮ ಪಕ್ಕದ ಮನೆಯಲ್ಲಿರುವಂತಹ 3 ಮತ್ತು 4ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ವಿಷಯ ತಿಳಿಸಿಕೊಡಿ. ಮತ್ತು ಈ ಒಂದು ವಿಡಿಯೋಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ. ಈ ನಮ್ಮ ವಿಡಿಯೋಗಳನ್ನ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅತಿ ಹೆಚ್ಚು ಮಕ್ಕಳನ್ನ ಈ ಒಂದು ಚಾಲೆಂಜ್ ಅವಾರ್ಡ್ಗೆ ಸೇರಿಸಿ ಪರೀಕ್ಷೆ ಬರೆಯಿರಿ, ಬಹುಮಾನ ಪಡೆಯಿರಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.